ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನ್ ನಡೆಸಿರ್ತಕ್ಕಂತಹ ಒಂದು ಅಶ್ಲೀಲ ಪದಗಳು ಇಡೀ ರಾಜ್ಯದಂತ ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಏನು ರಾಜೀವ್ ಗೌಡ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಅಸಲು ರಾಜೀವ್ ಗೌಡ ಯಾರು, ಯಾವ ಊರಿನವರು ಅನ್ನೋದು ವಿಚಾರವಾಗಿ ಸಾಕಷ್ಟು ಜನಕ್ಕೆ ಕುತೂಹಲ ಇರತಕ್ಕಂಥದ್ದು. ಇದೇ ವಿಚಾರಕ್ಕೆ ಆ ರಾಜೀವ್ ಗೌಡನ ಬಾಲ್ಯ ಸ್ನೇಹಿತ ಇದ್ದಾರೆ, ಆತ ಯಾವ ರೀತಿ ಅಕ್ರಮಗಳು ಮಾಡಿದ್ದ, ಆತನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂತ ಬರೋಣ. ಸರ್ ನಮಸ್ತೆ, ತಮ್ಮ ಹೆಸರು ಹೇಳಿ. ಮಂಜುನಾಥ್ ರಾವ್ ಮಂಡೂರ್ ಅಂದ್ಬಿಟ್ಟು ಸರ್. ಸರ್ ರಾಜೀವ್ ಗೌಡ ನಿಮ್ಗೆ ಯಾವಾಗಿಂದ ಪರಿಚಯ ಸರ್? ಸರ್ ನಮ್ಗೆ 95-96 ಇಸ್ವಿಂದ ಪರಿಚಯ. ಕ್ಲಾಸ್ಮೇಟ್ಸ್ ಯಾವ ಕ್ಲಾಸ್ಮೇಟ್? 8th 9th 10th. ಹೇಗಿದೆ ಸರ್ ರಾಜೀವ್ ಗೌಡ ನಿಮ್ಮ ಬಾಲ್ಯ ಸ್ನೇಹಿತರಾಗಿ ಹೇಗಿದ್ದ? ಸರ್ ಅವನು ಆ ಕಾಲಕ್ಕೆ ಸ್ಕೂಲ್ ಬಿಟ್ಮೇಲೆ ಅವನು ಪಟಾಕಿ ಚೀಟಿ ಮಾಡೋದು ಬಡ್ಡಿ ವ್ಯವಹಾರ ಮಾಡೋದು ಇದೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅವನು ಎಷ್ಟುವರೆಗೂ ಓದಿದೆ ರಾಜೀವ್ ಗೌಡ ಮತ್ತೆ ಹೇಗೆ ಸರ್? ಅವನು ಓದಿರೋದು PUC ಓದಿರ್ಬೋದು ಅಷ್ಟೇ ಸರ್. ಅವ್ನ್ ಬೇಕಾದ್ರೆ ಎಲ್ಲ ಬಿಷಪ್ ಕಟ್ಟನಲ್ಲಿ ಓದ್ದೆ ಅಂತ ಹೇಳ್ಕೊಂತಾನೆ. ಬಿಲ್ಡಪ್ ಜಾಸ್ತಿ, ಯಾರು ನಂಬೇಡ್ರಿ. ಆಮೇಲೆ ಈಗ ರಾಜೀವ್ ಗೌಡ ಓಕೆ ಅದೆಲ್ಲ ಮಾಡ್ಕೊಂಡಿದ್ದಾನೆ, ನಿಮಗೆ ಯಾವ ರೀತಿ ಒಂದು ಕ್ಲಾಸ್ಮೇಟ್ ಆಗಿ ನಿಮ್ಗೆ ಯಾವ ತರ ಅನ್ಯಾಯ ಮಾಡಿದ್ದಾನೆ? ಸರ್ ನಮ್ ಜೊತೆಗಿರೋರ್ಗೆ ನನಗ್ ಮೋಸ ಮಾಡಲ್ಲ, ನನ್ ಕಷ್ಟಗಳೆಲ್ಲ ಗೊತ್ತು, ನಾವು ಬಡವರು, ನಾವು ಮನೆ ಮಠ ಕಟ್ಕೊಬೇಕಂತ ಹೇಳ್ಬಿಟ್ಟು ನಾವು ಜಮೀನ್ ಮಾರಿದ್ವಿ. ಮಾಡಿ ನಮ್ಗೆ ಈ ತರ ಮೋಸ ಮಾಡ್ತಾನೆ, ಫ್ರೆಂಡ್ಶಿಪ್ ಅಲ್ಲಿ ಹಿಂಗ್ ದ್ರೋಹ ಬಗಿತಾನೆ, ಮಿತ್ರ ದ್ರೋಹ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಮಾರ್ವಿ ನನ್ನಿಂದ ನಾನು ಒಬ್ನೇ ಅಲ್ಲ ಸರ್, ನನ್ನಿಂದ ಎಂಟೈರ್ ನಮ್ಮ ಫ್ಯಾಮಿಲಿ ಎಲ್ಲ ನೊಂದಿದ್ದಾರೆ ಆಯ್ತಾ. 1 ಎಕರೆ ಇದಕ್ಕೆ ನಮ್ಮ ತಂದೆಯವರು 3-4 ಜನ ಮಂಡೂರಲ್ಲಿ. ಆತೊಂದು ಯಾವ ಊರು ಪಕ್ಕದ? ಆ ಪಕ್ಕದಲ್ಲೇ ಹಳ್ಳಿ ಬೆಂಡಗಾನಹಳ್ಳಿ ಅಂತ ಸರ್. ಅಲ್ಲೇ ಹೊಸಕೋಟೆ ಟೋಲ್ ಗೇಟ್ ಹತ್ರನೇ ಬರುತ್ತೆ ಊರು. ಬೆಂಡಗಾನಹಳ್ಳಿ ಮಂಡೂರು ಗ್ರಾಮ ಪಂಚಾಯತಿನೇ ನಮ್ ಲಿಮಿಟ್ಸ್. ನಿಮ್ಗೆ ಯಾವ ತರ ಜಮೀನ್ ತಗೊಂಡ, ಯಾವ ತರ ಅನ್ಯಾಯ ಮಾಡಿದ ಸರ್? ನಾವು ಜಮೀನ್ ಕೊಟ್ವಿ 2 ಕೋಟಿ 10 ಲಕ್ಷಕ್ಕೆ 20 ಲಕ್ಷಕ್ಕೆ ವ್ಯಾಪಾರ ಮಾಡಿ. ಆಮೇಲೆ ಅವನೇನ್ ಮಾಡ್ದ, ನಮ್ಗೆ 50 ಲಕ್ಷ ಇದ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬಿಟ್ಟು ಅದು ರಿಜಿಸ್ಟರ್ಗೆ ಪಾಪ ಅವ್ರದಲ್ಲ, ಅವನ್ ದುಡ್ಡಲ್ಲ, ಬರೀ ನಮ್ಗೆ ಪೋಸ್ಟೇಜ್ ಚೆಕ್ಗಳು, ಉಳಿಕೆ ಅಮೌಂಟ್ಗಳೆಲ್ಲ ಚೆಕ್ಗಳು ಹಾಕೊಟ್ಬಿಟ್ಟು, ಮತ್ತೆ ಯಾರೊಬ್ರು ಲಕ್ಷ್ಮೀನಾರಾಯಣ ಅನ್ಬಿಟ್ಟು ಕಾರ್ಪೊರೇಟರ್ ಗುಂಡಣ್ಣ ಅನ್ಬಿಟ್ಟು ಅವ್ರದ್ದು DD ಕೊಡಿಸ್ತಾ ಅವ್ರಿಗೆ. ಅವ್ರು ಕೊಟ್ಟಿರೋದು ನಮ್ ಜಮೀನ್ಗೆ ₹1 ದುಡ್ಡು ಹಾಕ್ತಿರಾ ಪುಕ್ಸಟೆ ಓನರ್ ಆಯ್ತಾ ನಮ್ ಜಮೀನ್ಗೆ ಆಗ್ಬಿಟ್ಟು. ಮತ್ತೆ ಅವ್ರ ಗುಂಡಣ್ಣವ್ರಿಗೂ ಇದ್ ಮಾಡಿಲ್ಲ, ಅವ್ರು ಬೇರೆಯವ್ರು ಕೂರಿಸಿ ಸಬ್ ರಿಜಿಸ್ಟರ್ಗೂ ಅಲ್ಲಿ ಮೋಸ ಮಾಡ್ಬಿಟ್ಟು ಅವ್ರಿಗೂ ಮೋಸ ಮಾಡಿ ಸೈಟ್ಗಳೆಲ್ಲ ಮಾರಾಟ ಮಾಡಿದ್ದಾನೆ. ಮಾರಾಟ ಮಾಡಿದ್ಮೇಲೆ ಆಮೇಲೆ ಅವರು ಕೋರ್ಟು ಕೇಸು ಅದೆಲ್ಲ ಈಗಲೂ ನಡೀತಾ ಇದೆ ಆಯ್ತಾ. ನಾವು ಕೇಳಕ್ ಹೋದ್ರೆ ಅವ್ರ ಸೈಟ್ಗಳವ್ರಿಗೆ ನಮ್ಗೆ ಜಗಳಕ್ಕೆ ತಂದಿಕ್ಬಿಟ್ಟು ಅವ್ರ ಕಡೆಯಿಂದ ನನ್ನ ಮೇಲೆ FIR ಎಲ್ಲ ಹಾಕ್ಸಿದಾನೆ. ಕೇಸು ಹೆಣ್ಮಗಳನ್ನ ಎಳ್ದಾಡ್ದ, ಸೀರೆ ಎಳ್ದ, ಬಟ್ಟೆ ಎಳ್ದ ಅಂತ ಹೇಳ್ಬಿಟ್ಟೆಲ್ಲ ಕೇಸುಗಳು ಮಾಡಿಸಿ 2 FIR ಮಾಡಿಸಿ ಇವತ್ತು ನಮ್ಮನ್ನು ಕೋರ್ಟಾಗ ಅಲ್ಲಿ ಹಿಂಗೆಲ್ಲ ಮಾಡಿದಾನೆ ಸರ್. ಇಷ್ಟೆಲ್ಲ ಫ್ರೆಂಡ್ಶಿಪ್ಗೂ ಒಂದು ಮಾನವೀಯತೆ ಇಲ್ಲ, ಒಂದು ಇದಕ್ಕೂ ಏನಕ್ಕೂ ಮಾನವೀಯತೆ ಇಲ್ಲ. ಅವನಿಗೆ ದುಡ್ಡು ಅಷ್ಟೇ. ಯಾರು ಹೊಸಬರು ಸಿಗ್ತಾರೆ ಅವ್ರ ಹತ್ರ ಅವ್ರು ಹೋಗಿ ವ್ಯವಹಾರ ಮಾಡೋದು, ಬಿಸ್ನೆಸ್ ಮಾಡೋದು, ಅವ್ರಿಗೇನೋ ಒಂದು ಸ್ಟಾರ್ಟಿಂಗ್ ಅವ್ರಿಗೆಲ್ಲ ನಮ್ಸು ಮೋಸ ಹೋಗಿದೀನಿ ಅಂತೂ ಗೊತ್ತಾಗಲ್ಲ. ಅಲ್ಲಿವರೆಗೂ ಅವನು ನಂಬಿಸಿರ್ತಾನೆ, ನಂಬಿಕೆ ದ್ರೋಹಿ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾನೆ, ಆಮೇಲೆ ಯಾವ ತರ ವರ್ತನೆ ಮಾಡ್ತಾನೆ ಸರ್? ವರ್ತನೆ ಆಮೇಲೆ ಎದ್ದೋತಾ ಇರ್ಬೇಕು. ಅವ್ನ್ ಮಾತಾಡೋ ಭಾಷೆನೇ ಹಿಂಗೆ, ಕೊಡಲ್ಲ, ಗನ್ ತೋರ್ಸೋದು, ರೌಡಿಗಳಿಗೆ ಬಿಡ್ಸೋದು, ಎಲ್ಲ ಇದ್ ಮಾಡಿಸೋದು, ಎಲ್ಲ ಮಾಡಿಸ್ತಾನೆ. ಕಿಡ್ನಾಪ್ ಮಾಡಿಸೋದು ಎಲ್ಲ ಮಾಡಿಸ್ತಾನೆ. ಮೊದ್ಲಿಂದ ಹೀಗೆನಾ? ಮೊದ್ಲಿಂದ ಹೀಗೆ. ಇನ್ನು ಎಷ್ಟು ಜನಕ್ಕೆ ಯಾವ ತರ ಈ ತರ ಮಾಡಿದ್ದಾರೆ ಸರ್? ಈಗ ಇಲ್ಲಿ ಬೆರಳಣಿಕೆ ಅಷ್ಟೇ ಇರೋದು. ನೀವು ಬಂದ್ರೆ ಬೇಕಾದ್ರೆ ನಾವೇ ಕರಿತೀವಿ ನಮ್ಮ ಮಂಡೂರು ಗ್ರಾಮ ಪಂಚಾಯತಿ ಹತ್ರ ಬನ್ನಿ. ಎಷ್ಟು ಜನ ಬರ್ತಾರೆ, ನೊಂದಿರೋರು ಬೆಂದಿರೋರು. ನೀವು ನೋಡಿದ್ರೆ ಸರ್ ಇಷ್ಟು ಲೋಫರ ಇವನು ಅಂತ ಅನ್ಸ್ಬಿಡ್ತದೆ. ಇಂಥವ್ರು ದೇಶಕ್ಕೆ ಕಳಂಕ. ಅದ್ರಲ್ಲಿ ಇವ್ರು ನಾಯಕರು ಮಾಡ್ಕೊಂಡಿದಾರಲ್ಲ, ಅದು ಇದೇ ಅಲ್ಲ, ಅವ್ರು ಲಾಯಕೆ ಇಲ್ಲ ಆ ಸ್ಥಾನಕ್ಕೆ ಅವನು. ಈಗ ರಾಜೀವ್ ಗೌಡ ಈ ರೀತಿ ಒಬ್ಬ KS ಅಧಿಕಾರಿ, ಮಹಿಳಾ ಅಧಿಕಾರಿ ಮೇಲೆ ಈತ ಕೆಟ್ಟದಾಗ ಮಾತಾಡಿದ್ದಾನೆ, ಏನ್ ಶಿಕ್ಷೆ ಕೊಡ್ಬೇಕಂತೀರಿ ನೀವು? ಏನ್ ಆಗ್ರಹಿಸ್ತೀರಿ ನೀವೆಲ್ಲ? ಸರ್ ಫಸ್ಟ್ ಆಫ್ ಆಲ್ ಅವನು ಒಬ್ಬ ಹೆಣ್ಮಗಳಿಗೆ ಮಾತಾಡೋದು ಕಲಿಬೇಕು, ಹೆಣ್ಮಕ್ಳು ಗೌರವ ಕೊಡೋದು ಕಲಿಬೇಕು. ಈ ತರ ಯಾರಿಗೇ ಆಗ್ಲಿ ಮಾತಾಡಬಾರ್ದು. ಆ ಅಮ್ಮ ಮಾತಾಡಿರೋದಕ್ಕೆ, ಅವ್ರು ಎತ್ತಿಡ್ದಿರೋದಕ್ಕೆ ಆಯ್ತಾ, ಅವ್ನ ಪಾಪದ ಕೊಳ ತುಂಬಿತ್ತು, ಆ ಅಮ್ಮ ತುಂಬಿಸಿದಾರೆ. ಒಳ್ಳೇದಾಗ್ಲಿ. ಅವನಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು. ಲೈಫಲ್ಲಿ ಇನ್ನು ಯಾರಿಗೂ ಪಬ್ಲಿಕ್ ಹತ್ರ ಹೋಗಿ ಕೆಟ್ಟದ್ ಮಾಡಬಾರ್ದು ಸರ್ ಯಾರಿಗೂ. ಈಗ ರಾಜೀವ್ ಗೌಡ ಇಷ್ಟೆಲ್ಲ ಮೆರೆಯೋದಕ್ಕೆ ಅವರ ಹಿಂದೆ ಯಾರಿದ್ದಾರೆ ಸರ್? ಅವರಿಂದ ಈಗ ಅವ್ರೇನ್ ಮಾಡ್ತಾನೆ, ಈಗ ಅವ್ನ್ ಬಂದಿರೋ ಉದ್ದೇಶನೇ ಅದು ಏನು, ಅಲ್ಲಲ್ಲ, ಅವ್ನು ಈ ಕೊಳಕುಗಳೆಲ್ಲ ಮುಚ್ಕೊಳಕ್ಕೆ
ಮುಚ್ಕೊಳ್ಳಕ್ಕೆ ಅವನೇನ್ ಮಾಡ್ತಾನೆ, ಅಲ್ಲಿ ಬರೋದು ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಗೊತ್ತು, ಆಮೇಲೆ ಕೆ ಎಚ್ ಮುನಿಯಪ್ಪ ಅವರು ಅವ್ರು ಯಾರ್ಯಾರಿಗೋ ಸಬ್ ಇನ್ಸ್ಪೆಕ್ಟರ್ಗಳಿಗೆಲ್ಲ ಲೆಟರ್ ಹಾಕಿ ಕೊಡೋದು, ನಾನು ಹಾಕ್ಸ್ಕೊಂಡ್ ಬಂದಿದ್ದೀನಿ ಎಲ್ಲ ಇದು ಮಾಡಿ ಅವ್ರ ಕಡೆಯಿಂದ ಎಲ್ಲ ಧಮಕಿಗಳು ಹಾಕ್ಸೋದು, ಎಲ್ಲ ಕೇಸ್ಗಳು ತಗೊಂಡಿದ್ದಂಗೆ ಮಾಡೋದು ಎಲ್ಲ ಮಾಡಿಸ್ತಾನೆ ಸರ್. ಎಲ್ಲ ಅವ್ರದ್ದು ಬಲ ಇದೆ, ನಾನು ಯಾರೇನು ಮಾಡಕ್ಕಾಗಲ್ಲ ಅನ್ನೋ ಅಹಂಕಾರದಲ್ಲಿ ಇಷ್ಟೆಲ್ಲ ಒಂದು ದೌರ್ಜನ್ಯ ಮಾಡ್ತಾ ಇದ್ದಿದ್ದು. ತುಂಬಾ ದೌರ್ಜನ್ಯ ಮಾಡ್ತಾನೆ ಅಂದ್ರೆ ಇಂಥವ್ರನ್ನ ಜೊತೆಗೆ ಇಟ್ಕೊಂಬಾರ್ದು, ಚಪ್ಪಲಿ ಹೊಡೆದು ದೂರ ಇಡಬೇಕು ಅಂತ ಕೇಳ್ಕೊಂತೀನಿ ಇವ್ರನ್ನ. ಇದಿಷ್ಟು ಏನು ರಾಜೇಗೌಡ ಬಾಲ್ಯ ಸ್ನೇಹಿತ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಆತ ತನ್ನ ಸ್ನೇಹಿತನಿಗೆ ಅನ್ಯಾಯ ಮಾಡಿದ್ರೆ, ಸ್ನೇಹಿತನಿಗೆ ಮಿತ್ರದ್ರೋಹ ಮಾಡಿದ್ದೇನೆ ಅನ್ನೋಂಥದ್ದು ಕೇಳ್ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.